ಫೋನ್ ಮಾಡಿ ವರ್ಕಿಂಗ್ ಅವರ್ಸ್ ಅನ್ನೋದಿಲ್ಲ ಕಮಿಷನರ್ಗೆ 24/7 ಅವರು. ಬಟ್ ಎಲ್ಲಿ ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ ಅಷ್ಟೇ. ಫೋನ್ ಮಾಡಿಕೊಡಿ, ನನಗೆ ಮಾಡಿ ಫೋನ್ ಮಾಡಿಕೊಡಿ, ಎಲ್ಲಿದ್ದಾರಲ್ಲ ಹೋಗಿ ಮಾತಾಡೋಣ. ದಯವಿಟ್ಟು ದುಃಖ ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತು ಸಿಗ್ತಾರೆ ಕೇಳಿ. 10:00 ಬನ್ನಿ. 10:00 ಒಂದು ಕಾರ್ಯಕ್ರಮ ಇದೆ ಅಲ್ಲೇ ನಮ್ಮ ಹೆಡ್ ಆಫೀಸ್ ಕಾರ್ಪೊರೇಷನ್ 10:00 ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಮುಗಿದ ಕೂಡಲೇ ಇಮಿಡಿಯೇಟ್ಲಿ 10:00 11 ಗಂಟೆವರೆಗೆ ನಿಮ್ದು ಮುಗಿದ್ಮೇಲೆ ಭೇಟಿ ಆಗದ ಮುಗಿಯಕ್ ಮುಂಚೆ ಭೇಟಿ ಈಗ 10:30 ಅಂದ್ರೆ ಈಗ ಭೇಟಿ ಆಗೋದು ನೀವು ಮೀಟಿಂಗ್ ಅಲ್ಲಿ ಇದ್ರೆ ನಾವು ಮುಂಚೆ ಕಾಯ್ತಾ ಇದ್ದೀವಿ. ಅದಕ್ಕೆ ಕೇಳಿ ನೀವು ಹೋಗೋ ಈಗ ಯಾರನ್ನ ಕರೆಸ್ಪಾಂಡೆನ್ಸ್ ಮಾಡಬೇಕು? ಡೈರೆಕ್ಟ್ ಹೋಗಿ ಮಾತಾಡಿ. ಈಗ ಮಾತಾಡ್ತಾ ಅವ್ರು ರೈಟಿಂಗಲ್ಲಿ ನಾವು ಕೊಡ್ತೀವಿ. ಅದು ಪಿ ಐ ಇಲ್ಲ, ನಾಳೆನೂ ಪಿ ಐ ಇಲ್ಲ. ಕಮಿಷನರ್ ಹಂಗಾಗಿ ದಯವಿಟ್ಟು ತಾವು ಕಮಿಷನರ್ ಭೇಟಿ ಆಗೋದು ಯಾವುದು ಏನು ಇಲ್ಲ ಚಳವಳಿಗಾರರಿಗೆ ಹಂಗೆ ಹೇಳಂಗಿಲ್ಲ. ನೀವು ಅವೆಲ್ಲ ಬಿಟ್ಟಿದ್ದು ಕಾನೂನು ಪ್ರಕಾರ ನೀವೇನು ನೀವು ಅದೆಲ್ಲ ಹೇಳ್ಬೇಡಿ, ಅದಾಕ್ಬೇಡಿ ಇದಾಕ್ಬೇಡಿ, ಇದು ಪ್ರಜಾಪ್ರಭುತ್ವ, ಚಳವಳಿಯಿಂದನೇ ಸ್ವತಂತ್ರ, ಅವೆಲ್ಲ ನೀವು ಹೇಳ್ಬಾರ್ದು. ನೀವು ಕಾನೂನು ಪ್ರಕಾರ ಏನು ಆಕ್ಷನ್ ತಗೋಬೇಕು ನೀವು ತಗೋಬಹುದು, ಅದು ನಿಮಗೆ ಬಿಟ್ಟಿದ್ದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಮುಟ್ಟೋದು ಅವೆಲ್ಲ ಮಾಡಂಗಿಲ್ಲ. ನೀವೇನಿದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನೀವು ಮಾಡ್ಕೋಬೇಕು, ಅದನ್ನ ಕೇಸ್ ಹಾಕ್ಬೇಕು, ಅದು ನೀವು ಬಿಟ್ಟಿದ್ದು. ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಮುಟ್ಟೋದು ಅವೆಲ್ಲ ದೌರ್ಜನ್ಯ ಎಲ್ಲ ಬೇಡ. ಚಳವಳಿಗಾರ ನೀವು ಅವ್ರದ್ದು ಮಾತಾಡ್ತೀವಿ. ಇವತ್ತು ಆದೇಶ ಇಲ್ಲ, ಓರಲ್ ಆದೇಶ ಇಲ್ಲ. ಒಂದು ರಿಕ್ವೆಸ್ಟ್, ನಮ್ಮ ಓರಲ್ ಆದೇಶ ಇದೆ. ರಿಕ್ವೆಸ್ಟ್ ಇದು ನಮ್ಮ ಓರಲ್ ರಿಕ್ವೆಸ್ಟ್ ಹೊಟ್ಟೆ ಹಸುವ ರಿಕ್ವೆಸ್ಟ್ ಇಲ್ಲ. ಪಾರಿವಾಳಗಳು ಮುಟ್ಟಂಗಿಲ್ಲ, ನಮ್ಮನ್ನು ಮುಟ್ಟಂಗಿಲ್ಲ. ಅದೇನಿದ್ರೆ ಪೊಲೀಸ್ ಇಲಾಖೆ ಮುಟ್ಟಬೇಕಷ್ಟೇ, ನಾವು ಮುಟ್ಟಂಗಿಲ್ಲ. 1000 ಪಾರಿವಾಳಗಳಿಗೆ ಅನ್ನ ಹಾಕೋದು ಕಿತ್ಕೊ ಅಂತ ಹೇಳೋರು ಸಾಮಾನ್ಯವಾಗಿ ಜನಕ್ಕೆ ಕೆಲಸ ಮಾಡ್ತಾರೆ. ಅವರು ಅದೆಲ್ಲ ಹೇಳಕ್ ಹೋಗಲ್ಲ. ಪಾರಿವಾಳ ಆದೇಶ ಇದೆ ನಿಮ್ಮ ಹತ್ರ? ಆದೇಶ ಬರವಣಿಗೆ ಬರವಣಿಗೆ ಬೇಕು. ಮಾತಾಡ್ತೀನಿ ನಾವು 10:00ವರೆಗೆ ಹೋಗ್ತೀವಿ. ನಿಮ್ಮನ್ನೇ ನೋಡ್ತೀನಿ ಬೇಕಾದಲ್ಲಿ 10:00ವರೆಗೆ ಹೋಗ್ತೀವಿ ನಾವು.